ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಏನೇ ನೀಡಲಾಗಿದೆ. ಮುಖ್ಯಮಂತ್ರಿಗಳು ಈಗ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದು ಷಡ್ಯಂತ್ರ, ರಾಜೀನಾಮೆ ಕೊಡುವ ನಿರ್ಧಾರ ಇಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ನನ್ನ ವಿರುದ್ಧ ಮಾಡಿರುವಂತಹ ಅತಿ ದೊಡ್ಡ ಷಡ್ಯಂತ್ರ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಸೇರಿ ಮಾಡಿರುವಂತಹ ಕುತಂತ್ರ, ಇದು ಸರ್ಕಾರ ಅಭದ್ರಗೊಳಿಸಲು ಮಾಡಿರುವಂತಹ ಷಡ್ಯಂತ್ರ ಅನ್ನುವಂತಹ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಹೈಕಮಾಂಡ್, ಕ್ಯಾಬಿನೆಟ್ ಎಲ್ಲರೂ ಕೂಡ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಅಂದ್ರೆ ತನಿಖೆಗೆ ಏನು ಅನುಮತಿಯನ್ನ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ಈಗ ಮೊದಲ ಪ್ರತಿಕ್ರಿಯೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡುವಂತ ನಿರ್ಧಾರ ಇಲ್ಲ ಅಂತಿದ್ದಾರೆ. ಅದರ ಜೊತೆಗೆ ಇದು ಷಡ್ಯಂತ್ರ, ನನ್ನ ಜೊತೆಗೆ ಎಲ್ಲರೂ ಕೂಡ ಇದ್ದಾರೆ, ನಾವು ಕಾನೂನಾತ್ಮಕವಾಗಿರುವಂತ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಎರಡು ಅಂಶ ಇರೋದು. ಒಂದು ಕಾನೂನಾತ್ಮಕವಾಗಿರುವಂತಹ ಹೋರಾಟ. ಆ ಕಾನೂನಾತ್ಮಕವಾಗಿರುವಂತಹ ಹೋರಾಟದಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ರೆ ಆಗ ಸಮಸ್ಯೆ. ಈಗ ಸದ್ಯಕ್ಕಂತೂ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಟೇ ಕೊಡದೇ ಇದ್ರೆ ಏನಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಎರಡನೆಯದ್ದು, ಅವರ ಪಕ್ಷದ ಒಳಗಡೆಗೆ ಇದೇ ರೀತಿಯಾಗಿ ಯಡಿಯೂರಪ್ಪನವರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹೊಸ ಬಟ್ಟೆಯನ್ನ ರೆಡಿ ಮಾಡಿಕೊಂಡು ತಯಾರಾಗಿ ನಿಂತ್ಕೊಂಡಿದ್ರು. ನಾನು ಆ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿ. ಅದು ರಾಜಕೀಯ ಆಂಗಲ್ ಅಲ್ಲಿ ಹೇಳ್ತಾ ಇದ್ದೀನಿ. ಅದು ಪಕ್ಷದ ಒಳಗಡೆಗೆ ಶುರುವಾಗುತ್ತೆ. ರೆಡಿ ಮಾಡ್ಕೊಳ್ಳಕ್ಕೆ ನಾನು ಆ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು, ನಾನು ಕೂತ್ಕೊಳ್ಬೇಕು ಅಂತ ಹೇಳಿ. ಆಗ್ಲೂ ಕೂಡ ತುಂಬಾ ಜನ ಇದ್ರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಳ್ಳಕ್ಕೆ. ಇಬ್ಬರಿಗೆ ಅವಕಾಶ ಸಿಕ್ತು. ಆಮೇಲೆ ಜಗದೀಶ್ ಶೆಟ್ಟರು ಮತ್ತೆ ಸದಾನಂದ ಗೌಡರಿಗೆ. ಕಾಂಗ್ರೆಸ್ನಲ್ಲಿ ಈಗ ಏನಾಗುತ್ತೆ, ಮೊದಲನೇ ಸಾಲಿನಲ್ಲಿ ನಿಂತ್ಕೊಂಡಿರೋದೇ ಡಿ ಕೆ ಶಿವಕುಮಾರ್ ಅವರು. ಕಾರಣ ಅವರು ಈಗ ಹೇಗೆ ಸಿದ್ಧರಾಗಿದ್ದಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಯಾವ ಫೈಟ್ ನಡೆಯುತ್ತೆ ಕಾನೂನಾತ್ಮಕವಾಗಿ ಮೊದಲು ನೋಡಬೇಕಾಗಿದೆ. ನಾವು ನಿರೀಕ್ಷೆ ಮಾಡಿದ್ದೆ, ನಾನು ಕೂಡ ನಿರೀಕ್ಷೆ ಮಾಡಿದ್ದೆ. ಯಾವಾಗ ರಾಜ್ಯಪಾಲರು ಪಿಟಿಷನ್ ಬಂದ 26/2023 ಒಂದು ದಿನನೇ ನನಗೆ ಶೋಕಾಸ್ ನೋಟಿಸನ್ನು ತಯಾರು ಮಾಡಿಕೊಂಡು ಕೊಡಕ್ಕೆ ಶುರು. ಇದರ ಅರ್ಥ ಏನು? ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಇದೆ, ಸ್ಯಾಂಕ್ಷನ್ಗೆ. ಜೊಲ್ಲೆ ಮೇಲಿದೆ, ನಿರಾಣಿ ಮೇಲಿದೆ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ. ಅವರೆಲ್ಲರನ್ನೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ? ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಪಡೆದು ಸ್ಯಾಂಕ್ಷನ್ ಕೇಳಿದ್ದಾರೆ. ಅವ್ರಿಗೆ ಕೊಡಲಿಲ್ಲ. ನನಗೆ ಕೊಡಬೇಕಾದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ದಟ್ ಮೀನ್ ಟು ಸೇ ಇದು ಒಂದು ದೊಡ್ಡ ಷಡ್ಯಂತ್ರ. ನಾವು ಚುನಾಯಿತ ಸರ್ಕಾರವನ್ನು ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೇ ಥರ ಉತ್ತರಾಖಂಡ ಅಲ್ಲ, ಡೆಲ್ಲಿನಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ, ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ. ಕೇಂದ್ರ ಸರ್ಕಾರ, ಬಿಜೆಪಿ, JDS ಮತ್ತು ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ. ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟನ್ನು ಮಾಡ್ತೇವೆ. ಹೈಕಮಾಂಡ್ ಈಸ್ ವಿತ್ ಮೀ, ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ, ದಿ ಗೌರ್ಮೆಂಟ್ ಈಸ್ ವಿತ್ ಮೀ, ಆಲ್ MLAs ಆರ್ ವಿತ್ ಮೀ, all Congress MLAs are with me, MLCs are with me, all Lok Sabha, Rajya Sabha members are with me. ಏನು ಹೇಳಯ್ಯ, ಅವ್ರು ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ. ಅವರು ತಪ್ಪು ಮಾಡಿರ್ತಕ್ಕಂಥದ್ದು.
ಅವರು ಕಾನೂನು ಬಾಹಿರವ ನಡ್ಕೊತಾ ಇರ್ತಕ್ಕಂಥ, ಅವರು ಸಂವಿಧಾನ ಬಾಹಿರವ ನಡ್ಕೊತಾ ಇರ್ತಕ್ಕಂಥದ್ದು. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ರಾಜಭವನನ್ನ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ನಾವು ನಿರೀಕ್ಷೆ ಮಾಡಿದ್ದೆ, ನಾನು ಕೂಡ ನಿರೀಕ್ಷೆ ಮಾಡಿದ್ದೆ. ಯಾವಾಗ ರಾಜ್ಯಪಾಲರು ಪಿಟಿಷನ್ ಬಂದ 26/2023 ಬಂದ ದಿನನೇ ನನಗೆ ಶೋಕಾಸ್ ನೋಟಿಸನ್ನ ತಯಾರು ಮಾಡಿಕೊಂಡು ಕೊಡಕ್ಕೆ ಶುರು. ಇದರ ಅರ್ಥ ಏನು? ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಇದೆ ಸ್ಯಾಂಕ್ಷನ್ಗೆ, ಜೊಲ್ಲೆ ಮೇಲಿದೆ, ನಿರಾಣಿ ಮೇಲಿದೆ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ. ಅವರೆಲ್ಲರನ್ನೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ? ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಪಡೆದು ಸ್ಯಾಂಕ್ಷನ್ ಕೇಳಿದ್ದಾರೆ, ಅವ್ರಿಗೆ ಕೊಡಲಿಲ್ಲ. ನನಗೆ ಕೊಡಬೇಕಾದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ದಟ್ ಮೀನ್ ಟು ಸೇ ಇದು ಒಂದು ದೊಡ್ಡ ಷಡ್ಯಂತ್ರ. ನಾವು ಚುನಾಯಿತ ಸರ್ಕಾರವನ್ನ ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೇ ಥರ ಉತ್ತರಾಖಂಡ ಅಲ್ಲ, ಡೆಲ್ಲಿನಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ, ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ. ಕೇಂದ್ರ ಸರ್ಕಾರ, ಬಿಜೆಪಿ, JDS ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನು ಮಾಡ್ತೇವೆ. ಹೈಕಮಾಂಡ್ ಈಸ್ ವಿತ್ ಮೀ, ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ, ದಿ ಗೌರ್ಮೆಂಟ್ ಈಸ್ ವಿತ್ ಮೀ, ಆಲ್ MLAs ಆರ್ ವಿತ್ ಮೀ, all Congress MLAs are with me, MLCs are with me, all Lok Sabha, Rajya Sabha members are with me. ಏನ್ ಹೇಳಯ್ಯ ಅವ್ರಿಗೆ ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, 2010-11ರಲ್ಲಿರುವಂಥ ದಿನಗಳ ನೆನಪಾಗ್ತಾ ಇದೆ. ಯಡಿಯೂರಪ್ಪನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ದ ಸೇಮ್ ಕಾನ್ಫಿಡೆನ್ಸ್ ವಿತ್ ಯಡಿಯೂರಪ್ಪ ಆವಾಗ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಮಾತನಾಡಿಸುವಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ರು, ನನ್ನ ಜೊತೆಗೆ ಕ್ಯಾಬಿನೆಟ್ ಇದೆ, ನನ್ನ ಜೊತೆಗೆ ಮಂತ್ರಿಗಳಿದ್ದಾರೆ, ನನ್ನ ಜೊತೆಗೆ ಶಾಸಕರಿದ್ದಾರೆ, ಪಕ್ಷ ನನ್ನ ಜೊತೆಗಿದೆ, ನಾನು ಏನು ಮಾಡಿಲ್ಲ ಅಂತ ಹೇಳಿ. ಬಟ್ ಅಲ್ಟರ್ನೇಟಿವ್ಲಿ 3-4 ತಿಂಗಳಾದಮೇಲೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಯಡಿಯೂರಪ್ಪನವ್ರಿಗೂ ಬಂತು. ಏನಾಗ್ತಾ ಇದೆ ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ? ಮಸೂದ್, ಅರುಣ್, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗಿನ ಸಂದರ್ಭಕ್ಕೆ ಅನುಗುಣವಾಗಿ ರಾಜಕೀಯ ಬೆಳವಣಿಗೆಗಳು ಕಂಡು ಬರ್ತಾ ಇದ್ದಾವೆ. ಈಗ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ನಿವಾಸದಲ್ಲಿ ಸಭೆ ಮಾಡಿದ್ರು, ಉಪಮುಖ್ಯಮಂತ್ರಿಗಳು ಸಚಿವರನ್ನೆಲ್ಲ ಕರೆಸಿ ಸಭೆ ಮಾಡಿದ್ರು, ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಯಾವ ರೀತಿ ಮುಂದುವರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ರು. ಜೊತೆಗೆ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲೂ ಕೂಡ AG ಅವರ ನೇತೃತ್ವದಲ್ಲಿ ದಾವೆ ಹೂಡೋದಕ್ಕೆ ಪ್ರಾಸಿಕ್ಯೂಷನ್ನ ಪ್ರಶ್ನೆ ಮಾಡಿ ಪಿಟಿಷನ್ ಹಾಕೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ಇವತ್ತೇ ಕೂಡ ಆ ಪಿಟಿಷನ್ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಈಗಷ್ಟೇ ಅರಮನೆ ಮೈದಾನದಲ್ಲಿ ಮಾತನಾಡಿ
ಮಾತನಾಡಿರುವಂಥದ್ದು. ನಾನು ರಾಜೀನಾಮೆ ಕೊಡುವ ಸಂದರ್ಭ ಇಲ್ಲ, ನಾನು ರಾಜೀನಾಮೆ ಕೊಡುವಂಥ ತಪ್ಪು ಮಾಡಿಲ್ಲ ಅಂತ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಬಿಜೆಪಿ JDSನವರು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ರಾಜ್ಯಪಾಲರನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ದೊಡ್ಡ ಷಡ್ಯಂತ್ರ. ಎಲ್ಲೆಲ್ಲಿ ವಿರೋಧ ಪಕ್ಷಗಳ ಸರ್ಕಾರ ಇದೆಯೋ ಆ ಸರ್ಕಾರವನ್ನು ಉಳಿಸುವಂಥ ಪ್ರಯತ್ನವನ್ನು ಈ ಥರ ವ್ಯವಸ್ಥಿತವಾಗಿ ಮಾಡಲಾಗ್ತಿದೆ. ಕರ್ನಾಟಕದಲ್ಲೂ ಕೂಡ ಆ ಒಂದು ಪಿತೂರಿ ಮಾಡಲಾಗ್ತಾ ಇದೆ. ಆಮೇಲೆ ಜೊತೆಗೆ ಇನ್ನೊಂದು ಹೇಳಿದ್ರು, ಇವರು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅಂತ ನಾನು ಜನವರಿ 26ನೇ ತಾರೀಕೆ ನಿರೀಕ್ಷೆ ಮಾಡಿದ್ದೆ. ಯಾಕೆ ಜನವರಿ 26 ಅಂದರೆ ಅವತ್ತೇ ಅಬ್ರಹಾಂ ಅವರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅಂತ ದೂರು ಕೊಡ್ತಾರೆ. ಅವತ್ತೇ ಅದೇ ದಿನ ರಾಜ್ಯಪಾಲರು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಆ ಸಂದರ್ಭದಲ್ಲೇ ನಾನು ನಿರೀಕ್ಷೆ ಮಾಡಿದ್ದೆ. ಯಾಕೆಂದರೆ ಯಾವುದೇ ಪರಾಮರ್ಶೆ ಮಾಡ್ದೇನೆ, ಯಾವುದೇ ಲೀಗಲ್ ಒಪಿನಿಯನ್ ಪಡ್ಕೊಳ್ದೇನೆ, ಯಾವುದೇ ದಾಖಲಾತಿ ಪರಾಮರ್ಶೆ ಮಾಡ್ದೇನೆ ಏಕಾಏಕಿ ಅದೇ ದಿನ ಒಂದೇ ದಿನದಲ್ಲಿ ದೂರು ಪಡ್ಕೊಳ್ತಾರೆ, ಒಂದೇ ದಿನದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ. ಹಾಗಾಗಿ ಅವತ್ತೇ ನಿರೀಕ್ಷೆ ಮಾಡಿದ್ದೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ದಾರೆ. ರಾಜೀನಾಮೆ ಕೊಡೋದಿಲ್ಲ, ಇದು ವಿರೋಧ ಪಕ್ಷಗಳ ದೊಡ್ಡ ಪಿತೂರಿ, ರಾಜ್ಯಪಾಲರು ಪಿತೂರಿಯಿಂದಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಕಾನೂನಾತ್ಮಕ ಸಮರವನ್ನು ನಾನು ಮುಂದುವರಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಇದೇ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಈಗಿನ ಸಂದರ್ಭಗಳಲ್ಲಿ ಈ ಥರ ಮಾತುಗಳು ಸರ್ಕಾರದಿಂದ ಇದ್ದಾರೆ. ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಹೈಕಮಾಂಡ್ AICC ನನ್ನ ಪರ ಇದೆ, ಶಾಸಕರು, ಸಚಿವರು, ಜನ ನನ್ನ ಪರ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಜೊತೆಗೆ ಈಗ ಕಾನೂನಾತ್ಮಕವಾಗಿ ಕೋರ್ಟ್ಗೆ ಹೋದಾಗ ಪ್ರಕರಣ ಕೋರ್ಟ್ನಲ್ಲಿ ಯಾವ ರೀತಿ ವ್ಯಾಖ್ಯಾನಿಸಲಾಗುತ್ತೆ, ಕೋರ್ಟ್ ಯಾವ ರೀತಿ ಈ ಪ್ರಕರಣವನ್ನು ನೋಡಲಾಗುತ್ತೆ, ಅದರ ಆಧಾರದಲ್ಲಿ ಮುಂದಿನ ಬೆಳವಣಿಗೆಗಳು ಕಂಡು ಬರ್ತವೆ. ಈಗ AICC ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳ ಪರ ಇದ್ದಾರೆ. ಒಂದು ವೇಳೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಕೂಡ ಒಪ್ಪಿಗೆ ಸೂಚಿಸ್ಬಿಟ್ರೆ, ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ, ಆವಾಗಿನ ರಾಜಕೀಯ ಸಂದರ್ಭ ಯಾವ ರೀತಿ ಇರುತ್ತೆ, ಆ ನಂತರವೂ ಕೂಡ AICC ಇವರು ಬೆನ್ನಿಗೆ ನಿಲ್ಲುತ್ತಾನಂತೂ ಕೂಡ ಸದ್ಯಕ್ಕೆ ಈ ಪ್ರಶ್ನೆ. ಈಗ ಸದ್ಯಕ್ಕಂತೂ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥದ್ದನ್ನು ದೃಢವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.